ಸರಿ, ಕ್ಯಾನ್ಸರ್ ಬಂದಿರೋಂಥವ್ರಿಗೆ ನಿಮ್ಮ ನ್ಯೂಟ್ರಿಷನಲ್ಲಿ ಮತ್ತು ಫಿಟ್ನೆಸ್ಸಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ? ಸೊ ಯಾರಿಗಾದ್ರೂ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ಯಾನ್ಸರ್ ಇದೆ ಅಂದಾಗ ಅವ್ರು ನಮ್ಮಲ್ಲಿ ಬಂದಾಗ ನಾವು ಈ ರೀಕಾಲ್ನ ಏನು ಅವ್ರ ಮನೆಗೆ ಹೋಗಿ ಇದೆಲ್ಲ ಅವ್ರ ಹತ್ರ ಮಾಹಿತಿ ತೊಗೊಳ್ತೀವಿ. ಮಾಹಿತಿ ತೊಗೊಂಡು ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ನಾವು ಒಂದು ಒಂದು ಏನು ಹೇಳ್ತಾರೆ ಎಜುಕೇಷನ್, ಯಾಕೆ ಇದೆಲ್ಲ ಆಗಿದೆ, ಅದರದ್ದು ಕಾರಣಗಳೇನು, ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಪ್ಲಸ್ ಅವ್ರ ಜೀವನದಲ್ಲಿ ಏನೆಲ್ಲ ಮಾಡಿದರು, ಅದು ಊಟದ್ದು ಪದ್ಧತಿ ಇರ್ಬೋದು ಅಥವಾ ಅವ್ರ ದಿನಚರಿ ಇರ್ಬೋದು, ಓಕೆ, ಆಮೇಲೆ ಕೆಲಸ ಕೂತ್ಕೊಂಡೇ ಮಾಡೋ ಥರ ಕೆಲಸ ಇದ್ದರೆ ಈ ಥರದ್ದೆಲ್ಲ ನಾವು ಅವ್ರನ್ನ ಕೇಳಿ ಎಲ್ಲಿ ಅವರು ಸ್ವಲ್ಪ ಎಡವಿದ್ದಾರೆ ಅಥವಾ ಗೊತ್ತಿಲ್ಲದೆ ಇದೆಲ್ಲ ಆಗಿದೆ ಅದನ್ನು ಅವ್ರಿಗೆ ಪಾಯಿಂಟ್ಔಟ್ ಮಾಡಿ ತೋರಿಸಿ ದಯವಿಟ್ಟು ಇದ್ರ ಮೇಲೆ ಸ್ವಲ್ಪ ಗಮನ ಇಟ್ಟು ಇಲ್ಲಿಂದ ಏನು ಮೆಡಿಕೇಶನ್ಸ್ ಕೊಡ್ತಾ ಇದ್ದಾರೆ ಇವಾಗ ಅಟ್ ಪ್ರೆಸೆಂಟು ಅದನ್ನು ಕಂಟಿನ್ಯೂ ಮಾಡೋದು ಅಲ್ಲದೆ ನಮ್ಮ ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು. ಏನೇನು ಆಹಾರ ತಿಂದರೆ ಅವ್ರು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಏನಾಗುತ್ತೆ, ಪ್ರೋಸೆಸ್ಸು ತುಂಬ ಚೆನ್ನಾಗೆ ಇನ್ನೂ ಪಾಸಿಟಿವ್ ಆಗುತ್ತೆ. ಆ ಥರ ನ್ಯೂಟ್ರಿಷನ್ನ ಪ್ಲ್ಯಾನ್ ಮಾಡಿ ಡೇ ಇನ್ ಡೇ ಔಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಮಾಡಬೇಕು, ನೆಕ್ಸ್ಟ್ ಬ್ರೇಕ್ಫಾಸ್ಟಲ್ಲಿ ಏನು ತಿನ್ನಬೇಕು, ಲಂಚಲ್ಲಿ ಏನು ತಿಂತಾರೆ, ಸರಿ ಸಾಯಂಕಾಲ ಡಿನ್ನರ್ ಎಷ್ಟು ಗಂಟೆಗೆ ಮುಂಚೆನೇ ಮಾಡಬೇಕು ಮಲಗಕ್ಕೆ, ಆಮೇಲೆ ರಾತ್ರಿ ನಾವು ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಏನು ಮಾಡ್ತೀನಿ ಅಂದರೆ ಆದಷ್ಟು 6-7 o'clock ಮೇಲೆ ಏನೂ ತಿನ್ನಬೇಡಿ ಅಂತ ಎಲ್ರಿಗೂ ಹೇಳ್ತೀನಿ ಜನಗಳಿಗೆ. ಸೊ ಕ್ಯಾನ್ಸರ್ ಪೇಷಂಟ್ಸ್ ಆ ಥರ ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ.